ನೆನೆಗುದ್ದಿಗೆ ಬಿದ್ದಿರುವ ರೈತರಿಗೆ ಸಂಬಂಧಿಸಿದ ಕಂದಾಯ ಇಲಾಖೆಯ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಬೇಕೆಂಬ ಉದ್ದೇಶದಿಂದಲೇ ಪ್ರತಿ ಹೋಬಳಿಗಳಲ್ಲಿ ಕಂದಾಯ ಅದಾಲತ್ ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಕಂದಾಯ ಅದಾಲತ್ನ್ನು ಸದುಪಯೋಗ ಪಡೆದುಕೊಳ್ಳಿ ಎಂದು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಕೆ. ಸುರೇಶ್ ಹುಲ್ಲಳ್ಳಿ ತಿಳಿಸಿದರು. ಬಿಕ್ಕೋಡು ಗ್ರಾಮದಲ್ಲಿ ಇಂದು ನಡೆದ ಕಂದಾಯ ಅದಾಲತ್ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಗರದ ಕಚೇರಿಗೆ ರೈತರು ಸಾರ್ವಜನಿಕರು ಬಂದು ಅಲೆದಾಡಬಾರದೆಂಬ ಉದ್ದೇಶದಿಂದ ಪ್ರತಿ ಹೋಬಳಿಗಳ ಹೋಬಳಿ ಕೇಂದ್ರಗಳಲ್ಲಿ ನಡೆಸುತ್ತಿದ್ದು, ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿನ ಪೌತಿ ಖಾತೆ, ಪಿಂಚಣಿ, ಪಡಿತರ, ಸರ್ವೆ ಸಮಸ್ಯೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಇತ್ಯರ್ಥ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ಅಧಿಕಾರಿಗಳಿಂದ ಕೊಡಿಸಲಾಗುತ್ತದೆ ಎಂದರು. ಉಳಿದ ಸಮಸ್ಯೆಗಳಿಗೆ ನಿಗದಿತ ದಿನಾಂಕಗಳಲ್ಲಿ ಪರಿಹರಿಸಿಕೊಡಲಾಗುವುದು ಎಂದರು. ಯಾವುದೇ ಸಮಸ್ಯೆಗಳಿದ್ದರೂ ಅದಕ್ಕೆ ಪರಿಹಾರವಿದ್ದು ಸಮಾಧಾನದಿಂದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕು. ಆಕ್ರೋಶದಿಂದ ಮಾತನಾಡುವುದರಿಂದ ಯಾವುದೇ ಸಮಸ್ಯೆಗಳಿಗೂ ಪರಿಹಾರ ಸಿಗುವುದಿಲ್ಲ ಎಂದರು. ಎಲ್ಲ ಇಲಾಖೆಗಳಿಗೂ ಮಾತೃ ಇಲಾಖೆ ಕಂದಾಯ ಆಗಿದ್ದು, ಕಂದಾಯ ಇಲಾಖೆ ಸಮಸ್ಯೆಗಳು ಪರಿಹಾರವಾದರೆ ಇಡೀ ಸಮಸ್ಯೆ ಪರಿಹಾರವಾದಂತೆ. ಆದ್ದರಿಂದ ರೈತರ ಕಂದಾಯ ಇಲಾಖೆಯ ಯಾವುದೇ ಸಮಸ್ಯೆಗಳಿದ್ದರೂ ಮೊದಲು ಅವರ ಸಮಸ್ಯೆಗಳನ್ನು ಪರಿಹರಿಸಿಕೊಡಿ ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ನಂತರ ಸಮಸ್ಯೆಗಳಿರುವ ಸಾರ್ವಜನಿಕರನ್ನು ಗ್ರಾಮ ಪಂಚಾಯಿತಿಯವರು ಪ್ರತ್ಯೇಕವಾಗಿ ಕರೆದು ಒಂದೊಂದು ಸಮಸ್ಯೆಗಳಿಗೂ ಹೆಚ್ಚಿನ ಭಾಗ ಸ್ಥಳದಲ್ಲಿಯೇ ಪರಿಹಾರ ಮಾಡಲಾಯಿತು. ಉಳಿದ ಸಮಸ್ಯೆಗಳಿಗೆ ಇಷ್ಟೇ ದಿನದಲ್ಲಿ ಪೂರ್ಣಗೊಳಿಸಿಕೊಡಿ ಎಂದ ಸಂಬಂಧಿಸಿದವರಿಗೆ ತಿಳಿಸಿದ್ದು, ಶಾಸಕರ ಈ ಕಾರ್ಯ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಅದನ್ನ ಬೇರೆ ರೀತಿಯಲ್ಲಿ ಬಗೆಹರಿಸೋಣ, ಈ ಸಭೆ ಮುಗಿದ ನಂತರ ಬಗೆಹರಿಸೋಣ. ಆದ್ರೆ ನಾವು ಬಂದಿದ್ದ ಯಾವುದೋ ಕಾರ್ಯಕ್ರಮಕ್ಕೆ ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತಕ್ಕಂಥದ್ದು ಬೇಡ. ದಯವಿಟ್ಟು ನಾನು ನಿಮ್ಮಲ್ಲಿ ಇರ್ತೀನಿ, ಗೊತ್ತಾಯ್ತಲ್ಲ? ಸುಮ್ಮನೆ ಆಕ್ರೋಶ ಭರಿತವಾಗೋದು, ಆಕ್ರೋಶಕ್ಕೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಬೇಡ ಅಂತಕ್ಕಂಥದ್ದನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡಿದೀವಿ. ತಡ ಏನು ಜಾಸ್ತಿ ಆಗಿಲ್ಲ, ಒಂದು 10-15 ನಿಮಿಷ ಬಿಟ್ರೆ ನಮಗೂ ಸಮಯ ಪ್ರಜ್ಞೆಗೆ ಬಂದಿದ್ದೀವಿ. ಯಾಕೆಂದ್ರೆ ಕಾಯಿಸೋದು ಬೇಡ ಅಂತಕ್ಕಂಥದ್ದನ್ನು. ಆನೆ ಒಂದು ಪೂಜೆ ಇತ್ತು, ಆನೆ ಹಾವಳಿಯಾಗಿದ್ದು ಪ್ರದೇಶನ ಪರಿಶೀಲನೆ ಮಾಡ್ಕೊಂಡು ಈಗ ಬಂದಿದ್ವಿ. ಹಂಗಾಗಿ ಬಿಕ್ಕೋಡು ಹೋಬಳಿನಲ್ಲಿ ಬಿಕ್ಕೋಡು ಅಂದ್ರೆ ಅದು ಕಂದಾಯ ಇಲಾಖೆ. ಕಂದಾಯ ಇಲಾಖೆನಲ್ಲಿ ಸಮಸ್ಯೆ ಬಗೆಹರಿದ್ರೆ ಇನ್ನು ಉಳಿದಂಥ ಎಲ್ಲ ಇಲಾಖೆಗಳ ಸಮಸ್ಯೆಗಳು ಬಗೆಹರಿತವೆ. ಹಾಗಾಗಿ ಇವತ್ತು ವಿಶೇಷವಾಗಿ ತಮಗೆ ಗೊತ್ತಿರಲಿ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಅದಾಲತ್ತು ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಸ್ಥಳದಲ್ಲೇ ಪರಿಹರಿಸ್ತಕ್ಕಂಥ, ತಮ್ಮ ಸಮಸ್ಯೆನ ಆಲಿಸಿ ಇಲ್ಲೇ ಪರಿಹರಿಸ್ತಕ್ಕಂಥ ಕೆಲಸನ ಮಾಡೋಣ. ಆದರೆ ಒಂದು ತಮ್ಮಲ್ಲಿ ವಿನಂತಿ ಏನು ಮಾಡೋದು ಅಂದರೆ, ನಾವು ಬಂದಿರತಕ್ಕಂಥ ಇವತ್ತಿನ ಇರ್ತಕ್ಕಂಥ ಸಭೆ ಏನಕ್ಕೆ, ಅದಕ್ಕೆ ಪೂರಕವಾಗಿದ್ದರೆ ಆ ಸಮಸ್ಯೆ ಬಗೆಹರುತ್ತೆ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಮತಾ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್, ವಲಯ ಅರಣ್ಯಾಧಿಕಾರಿ ಯತೀಶ್, ಬಿಕ್ಕೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹೇಮಚಂದ್ರ, ಲಕ್ಕುಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಾ ಗಂಗಾಧರ್, ಕೋಗಿಲಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವಕುಮಾರ ಸ್ವಾಮಿ, ಉಪ ತಹಶೀಲ್ದಾರ್ ಪ್ರದೀಪ್, ಕಂದಾಯ ಅಧಿಕಾರಿಗಳಾದ ಪ್ರಕಾಶ್, ಬಿಕ್ಕೋಡು ಗ್ರಾಮ ಪಂಚಾಯಿತಿ ಅಧಿಕಾರಿ ತಾರಾನಾಥ್ ಹಾಗೂ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.